ನಾನು ಪ್ರತಿ ಸಾರಿ ನನ್ನ ಜಮೀನು ಒಂದು 3.5 ಎಕರೆ ಜಮೀನು ಬರುತ್ತೆ. ಅದರಲ್ಲಿ ಕಬ್ಬು ಮತ್ತು ಭತ್ತ, ರಾಗಿ ಮೂರನ್ನು ಕೂಡ ಎಲ್ಲ ಬೆಳೆನೂ ಸಮನಾಗಿ ಬೆಳೀತಾ ಇದೆ. ಈ ಸಾರಿ ಏನಾದರೂ ಒಂದು ಹೊಸ ಥರ ಪ್ರಯೋಗವನ್ನು ಮಾಡೋಣ ಅಂದ್ಬಿಟ್ಟು ಕೃಷಿ ಇಲಾಖೆ ಸಹಯೋಗದಲ್ಲಿ ಅವ್ರನ್ನ ಹೋಗಿ ನಾನು ಕೇಳಿದಾಗ ರಾಗಿ ಮತ್ತು ಕಬ್ಬನ್ನು ಬೆಳಿಬೇಕಲ್ಲ ಏನು ಮಾಡೋದು ಅಂತ ಕೇಳಿದೆ. ಅವರಂದರು, ಹೌದು, ಅಂತರ್ಬೆಳೆಯಾಗಿ ನೀನು ಮೊದಲೆಲ್ಲ ಮಾಡ್ತಿದ್ದಲ್ಲ, ಅದಕ್ಕಿಂತ ವಿಭಿನ್ನವಾಗಿರುತ್ತೆ, ಇದನ್ನು ಒಂದು ಸಾರಿ ಟ್ರೈ ಮಾಡು ಅಂದ್ಬಿಟ್ಟು ನಮ್ಮ ಗವಾಸ್ಕರ್ ಸರು ಸಾಮಾನ್ಯವಾಗಿ ಒಂದು ಸಲಹೆಯನ್ನು ಕೊಟ್ಟರು. ನಾನು ಅದರಂತೆ ಈಗ ರಾಗಿಯನ್ನು ಬೆಳೆದಿದ್ದೀನಿ. ಆ ರಾಗಿ ಏನಪ್ಪ ಅಂತಂದರೆ, ನಾವು ಒಂದು ಎಕರೆಗೆ ಒಂದು 10ರಿಂದ 12 ಕ್ವಿಂಟಲ್ ಬೆಳೀತಿದ್ದು. ಈಗ ನಾನು ಕಬ್ಬಿನ ಜೊತೆಗೆ ಕೂಡ ರಾಗಿ ಬೆಳೆದಿದ್ದೀನಿ. ಆ ರಾಗಿ ಏನಪ್ಪ ಅಂತಂದರೆ, ನಾನು ಕಬ್ಬು ಬೆಳೆಯೋಕ್ಕೆ ಎಷ್ಟು ನಾನು ಬೆಳಿಬೋದೋ ಅಷ್ಟು ಆದಾಯವನ್ನು ನಾನು ರಾಗಿಲಿ ಗಳಿಸ್ತೀನಿ. ಅದನ್ನು ನಮ್ಮ ರೈತರಿಗೂ ನಮ್ಮ ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗಲಿ ಅಂದ್ಬಿಟ್ಟು ಇದೊಂದು ವಿಡಿಯೋವನ್ನು ಮಾಡೋಣ ಅಂತಂದರು ನಮ್ಮ ಸಾಹೇಬರು. ಅದರಂತೆ ಇದೊಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಈ ಕಬ್ಬು ಬೆಳಿಲಿಕ್ಕೆ ಇದುವರೆಗೂ ಏನು ಖರ್ಚಾಗಿರ್ಬೋದು? ಕಬ್ಬಿಗೆ ಏನಂತ ಖರ್ಚು ಬರೋದಿಲ್ಲ ಸರ್. ಇದರಲ್ಲಿ ನಾವೇನು ಇಲ್ಲಿವರೆಗೆ ಮುರಿಗೆ ಮಾತ್ರ ನಾವು ಜಾಸ್ತಿ ಖರ್ಚು ಮಾಡ್ತೀವಿ. ಬಟ್ ಇದರಲ್ಲಿ ನಮ್ಗೆ ಹೆಚ್ಚಿಗೆ ಖರ್ಚು ಬರೋದಿಲ್ಲ. ಇನ್ಮೇಲೆ ಏನು ಮಾಡ್ತೀವಿ ಅಂತಂದರೆ, ರಾಗಿಯನ್ನು ಕಟಾವು ಮಾಡ್ಕೊಂಡು ರಾಗಿ ಹುಲ್ಲು ಐತಲ್ಲ ಅದೆಲ್ಲನೂ ಈ ರಾಗಿ ಕಬ್ಬಿನ ಬುಡಕ್ಕೆ ಹಾಕ್ಬಿಟ್ಟು ನಾವು ಮುರಿ ಮಾಡೋದ್ರಿಂದ ಅದು ಒಂದು ತನಿ ಈಗ ತನಿ ಕಬ್ಬಲ್ಲಿ ಮಾಡಿದ್ದೀವಿ. ಅದು ಒಂದು 2 ಕೂಳೆ 3 ಕೂಳೆ ಬೆಳೆದ್ರೂ ಕೂಡ ನಮ್ಮ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಬೆಳೆ ತುಂಬ ಚೆನ್ನಾಗಿ ಬರುತ್ತೆ ಸರ್. ಅದರಂತೆ ನಾವು ಈಗ ಇದನ್ನೆಲ್ಲ ಮೊದಲೆಲ್ಲ ಪ್ರಯೋಗ ಮಾಡ್ಬೋದಿತ್ತು, ಆದರೆ ಇದನ್ನು ಹೊಸ್ದಾಗಿ ಮಾಡೋಣ ಅಂದ್ಬಿಟ್ಟು ನಾನು ಈ ಥರ ಮಾಡಿದ್ದೀನಿ ಸರ್. ಧನ್ಯವಾದ.